ಇವತ್ತು ನಾವು ಎಲ್ಲ ಗೋವಾದ ಕನ್ನಡ ಪದಾಧಿಕಾರಿಗಳು ಯಾವ್ಯಾವ ಸಂಘ ಸಂಸ್ಥೆ ಇದೆ, ಸಮಾಜದ ಯಾವುದಾದ್ರು ಅಧ್ಯಕ್ಷರುಗಳಿದ್ದಾರೆ, ಎಲ್ಲರನ್ನೊಂದು ಮೀಟಿಂಗ್ ಕರೆದಿದ್ವಿ ನಾವು. ಅದು ಕರ್ನಾಟಕ ರಾಜ್ಯೋತ್ಸವದ ಬಗ್ಗೆ ಡಿಸ್ಕಸ್ ಆಯ್ತು ನಮ್ದೆಲ್ಲ. ಇದೊಂದು ಎಲ್ಲ ಕನ್ನಡ ಜನಗಳನ್ನು ಒಟ್ಟುಗೂಡಿಸುವಂಥ ಒಂದು ಕಾರ್ಯಕ್ರಮ ಹಾಗೂ ರಾಜ್ಯೋತ್ಸವದಲ್ಲಿ ಎಷ್ಟೋ ಸಮಯ ಆಯಿತು. ನಮ್ಮ ಬೇರೆ ಬೇರೆ ಸಂಘ ಸಂಸ್ಥೆಗಳು ಅದು ಒಟ್ಟುಗೂಡಿ ಯಾವ ಕೆಲಸವನ್ನು ಮಾಡಲು ಒಟ್ಟಾಗಿರಲಿಲ್ಲ. ನಮ್ಮದು ಎಲ್ಲ ಸಂಘ ಸಂಸ್ಥೆಗಳಿಂದ ಆಸೆ ಇತ್ತು, ಎಲ್ಲರೂ ನಾವು ಒಟ್ಟು ಸೇರಿ ಒಂದು ಫಂಕ್ಷನ್ ಮಾಡುವ ಅಂತೇಳಿ. ಇದಕ್ಕಿಂತ ಒಳ್ಳೆಯ ಕಾರ್ಯಕ್ರಮ ಬೇರೆ ಯಾವುದಿಲ್ಲ. ಕರ್ನಾಟಕ ರಾಜ್ಯೋತ್ಸವ ಅದಕ್ಕಿಂತ ದೊಡ್ಡ ಕಾರ್ಯಕ್ರಮ ಬೇರೆ ಯಾವುದಿಲ್ಲ ನಮ್ಮ ಕನ್ನಡದ ಒಟ್ಟಾಗಲಿಕ್ಕೆ. ಆದ್ದರಿಂದ ಇವತ್ತು ನಾವು ಮೀಟಿಂಗಲ್ಲಿ ಎಲ್ಲ ಡಿಸ್ಕಸ್ ಆಗಿ ಎಲ್ಲರದ್ದು ಫೈನಲ್ ಆಯಿತು. ಆಲ್ಮೋಸ್ಟ್ ನಮ್ಮ ಕಮಿಟಿಯಲ್ಲಿ ನಮ್ಮ ರೆಡ್ಡಿ ಅವರು ಉತ್ತರ ಗೋವಾದ ಅಧ್ಯಕ್ಷರಾದರು, ಹಾಗೂ ನಮ್ಮ ನಾಟಕರವರು ದಕ್ಷಿಣ ಗೋವಾದ ಅಧ್ಯಕ್ಷನ ಆಯ್ಕೆ ಆಗಿದೆ. ಅದೇ ರೀತಿ ನಮ್ಮ ರಾಜೇಶ್ ಶೆಟ್ಟಿ ಅವ್ರನ್ನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದೇವೆ. ಈ ಬಂದ ಖಜಾಂಚಿಯಾಗಿ ನಮ್ಮ ರಾಜೇಶ್ವರನ್ನು ನಾವು ಆಯ್ಕೆ ಮಾಡಿದ್ದೇವೆ. ರಾಜ್ಪೂತ್ ಅವರನ್ನ ಸೆಕ್ರೆಟರಿಯಾಗಿ ನಾವು ಆಯ್ಕೆ ಮಾಡಿದ್ದೇವೆ. ಹಾಗೂ ಎಷ್ಟು ಜನ ಇವತ್ತು ಬಂದರೂ ಅವರೆಲ್ಲ ನಮ್ಮ ಕಮಿಟಿಯ ಸದಸ್ಯರಾಗಿರ್ತಾರೆ. ಈ ಒಂದು ಫಂಕ್ಷನ್ ಅನ್ನು ನಾವೆಲ್ಲರೂ ಸೇರಿ ಒಟ್ಟುಗೂಡಿ, ಯಾರು ಇದರಲ್ಲಿ ಅಧ್ಯಕ್ಷ ಅವನು ಇವನು ಚಿಕ್ಕವನು ದೊಡ್ಡವನಂತೆಲ್ಲ, ಕಾಲಿಗೆ ಹೆಸರಿಗೆ ಮಾತ್ರ ಒಂದು ಫಂಕ್ಷನ್ಗೆ ಒಂದು ಹೆಸರು ಇರಬೇಕಂತ ನಾವು ಹೆಸರಿಟ್ಟಿಸಲ್ದಲ್ಲ. ಇದರಲ್ಲಿ ನಾನು ದೊಡ್ಡವನು ನಾನು ಚಿಕ್ಕವನು ಅಂತೇಳಿ ನಮ್ಮ ರೆಡ್ಡಿಯವರಾಗಲಿ ಹಾಗೂ ನಮ್ಮ ನಾಟಕರಾಗಲಿ ಹಾಗೂ ಇಲ್ಲಿ ಬಂದ ಎಲ್ಲ ಸದಸ್ಯರುಗಳು ಯಾರು ಇದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ನಾವೆಲ್ಲ ಒಂದು ಒಟ್ಟಾಗಿ ಕಾರ್ಯಕ್ರಮ ಮಾಡ್ತೇವೆ. ಆದ್ದರಿಂದ ನಾನು ಎಲ್ಲ ನಮ್ಮ ಗೋವಾದ ಕನ್ನಡ ಬಾಂಧವರಿಗೆ ಕೈ ಮುಗಿದು ಕೇಳ್ತೇನೆ, ತಾವೆಲ್ಲರೂ ಈ ಸಮಾರಂಭಕ್ಕೆ ಬಂದು ಕರ್ನಾಟಕ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಮಾಡಲಿಕ್ಕೆ ನಿಮ್ಮಿಂದ ನಮಗೆ ಸಪೋರ್ಟ್ ಬೇಕು, ಸಹಾಯ ಬೇಕು, ತನು ಮನ ಧನ ಎರಡು ಬೇಕು. ಯಾಕಂದರೆ ಇಂಥದ್ದೊಂದು ಫಂಕ್ಷನ್ ಒಂದು 100 ರೂಪಾಯಿ 500 ರೂಪಾಯಿ 1000 ರೂಪಾಯಿ ಮಾಡುವಂಥ ಕಾರ್ಯಕ್ರಮ ಅಲ್ಲ. ಆದ್ದರಿಂದ ಎಲ್ಲೆಲ್ಲ ನಮ್ಮ ತುಂಬ ದೊಡ್ಡ ಹಣಕಾಸಿನವರು ನಮ್ಮ ಕನ್ನಡದ ಜನಗಳಿದ್ದಾರೆ. ಅವರೆಲ್ಲ ಹತ್ರ ನಾನು ಹೇಳ್ತೇನೆ, ಈ ಸಂಘ ಸಂಸ್ಥೆಯವರೆಲ್ಲ ಸೇರಿ ನಮ್ಮ ಫಂಕ್ಷನ್ ಅನ್ನು ಒಳ್ಳೇದು ಮಾಡಲಿಕ್ಕೆ ಈಗ ತನು ಮನ ಧನದ ಅಗತ್ಯ ಇದೆ. ಎಲ್ಲರೂ ಹಾಗಂತೇಳಿ ದುಡ್ಡು ಕೊಡ್ಬೇಕಂತ ಬರ್ತೆ ಕೊಡಬೇಡಿ, ಫಂಕ್ಷನ್ಗೆ ಕಂಪಲ್ಸರಿ ಬನ್ನಿ. ಅದೇ ಯಾರಿಗೆ ನಿಮ್ಮ ಹತ್ರ ಸಹಾಯ ಆಗಿ ರಾಜಸ್ಥಾನ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಈ ವರ್ಷ ಏನು ಹೋದ ವರ್ಷ ನಮ್ಮ ಮೋಹನ್ ಶೆಟ್ಟಿ ಅವರು ಒಂದು ಗುರಿ ತಗೊಂಡಿದ್ರು. ಎಲ್ಲಾ ಕನ್ನಡಿಗರು ಕುಡ್ಕೊಂಡು ನಾವು ಸಂಘಟನಾ ಅಧ್ಯಕ್ಷರು ಮತ್ತೆ ಎಲ್ಲರೂ ಕುಡ್ಕೊಂಡು ಒಂದ ಕಡೆಗೆ ಒಂದು ಕನ್ನಡ ರಾಜ್ಯೋತ್ಸವ ಮಾಡೋಣ ಬಹಳ ಒಂದು ಗುರಿ ಇತ್ತು. ಅದಕ್ಕೆ ಈ ಗುರಿಗೆ ಎಲ್ಲರೂ ಕುಡ್ಕೊಂಡು ನಾವೆಲ್ಲ ಕನ್ನಡ ಸಂಘಟನಾ ಪದ ಅಧ್ಯಕ್ಷರು ಅಷ್ಟು ಬಂದಿದ್ವಿ. ಎಲ್ಲರೂ ಕೂಡಿ ಇವತ್ತೊಂದು ಒಂದು ಕಮಿಟಿ ಮಾಡಿದ್ವಿ. ಕಮಿಟಿ ಒಳಗೆ ಅವ್ರನ್ನ ಅಧ್ಯಕ್ಷ ಅಂತ ಆಯ್ಕೆ ಮಾಡಿದ್ದಾರೆ, ನಮ್ಮ ಉಪಾಧ್ಯಕ್ಷ ಅಂತ ಆಯ್ಕೆ ಮಾಡಿದ್ದಾರೆ, ಮಂಜು ಅವರಿಗೆ ಉಪಾಧ್ಯಕ್ಷ ಅಂತ ಆಯ್ಕೆ ಮಾಡಿದ್ದಾರೆ. ಇದನ್ನ ಎಲ್ಲರೂ ಕುಡ್ಕೊಂಡು ಏನು ನವೆಂಬರ್ ಎಷ್ಟೇ ಇನ್ನೂ ಡೇಟ್ ಫಿಕ್ಸ್ ಮಾಡಿಲ್ಲ, ಆ ದಿನ ನಾವು ಗೋವಾದಲ್ಲಿ ಇರೋಂಥ ಕನ್ನಡಿಗರು ಇದೆಲ್ಲ ಏನೇ ಹೇಳಿದ್ರು ಸಾಹೇಬ್ರಿ, ನಾವು ಬೇಜಾರಾಗಿ ಯಾರು ಭೇದ ಭಾವ ಬಿಟ್ಟು ನಾವೊಂದು ಕನ್ನಡಿಗರು ಅಂತಂದು ಅಲ್ಲಿ ಒಂದು ನಾವೆಲ್ಲರೂ ಒಂದು ಶಕ್ತಿ ಅಂತ ಇನ್ನೊಬ್ರಿಗೋಸ್ಕರ ನಾವು ಕನ್ನಡಿಗರು ಒಗ್ಗಟ್ಟಾಗಿ ಸಂಬಂಧ ಎಲ್ಲರೂ ಕೂಡ ಒಂದು ರಾಜ್ಯೋತ್ಸವ ಆಚರಣೆ ಮಾಡೋಣ ಅಂತ ಹೇಳಕ್ಕೆ ಇಷ್ಟ. ಇವತ್ತ ನಮ್ಮ ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ ಇವತ್ತೊಂದು ಸಭೆ ಕರೆದಿದ್ರು. ಕರ್ನಾಟಕ ರಾಜ್ಯೋತ್ಸವ 2024 ಸಂಭ್ರಮಾಚರಣೆಗೋಸ್ಕರ. ಅದಕ್ಕಾಗಿ ಎಲ್ಲರ ಒಮ್ಮತದಿಂದ ಎಲ್ಲರ ತಮ್ಮ ಇದರಿಂದ ನನಗೆ ದಕ್ಷಿಣ ಗೋವಾ ಜಿಲ್ಲಾಧ್ಯಕ್ಷರಾಗಿ ನನಗೆ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷರಾಗಿ ನಮ್ಮ ಮೋಹನ್ ಶೆಟ್ಟಿ ಸಾಹೇಬರು ಆಯ್ಕೆ ಆಗಿದ್ದಾರೆ. ಅದೇ ರೀತಿ ನಮ್ಮ ನಾರ್ತ್ ಗೋವಾ ಜಿಲ್ಲಾಧ್ಯಕ್ಷರಾಗಿ ನಮ್ಮ ಹನುಮಂತಪ್ಪ ರೆಡ್ಡಿ ಅವರು ಆಯ್ಕೆ ಆಗಿದ್ದಾರೆ. ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಯಾವ ರೀತಿ ನಾವು ಕೆಲಸ ಮಾಡ್ತಾ ಇದೀವಲ್ಲ, ಅದೇ ರೀತಿಯಾಗಿ ಹೆಚ್ಚಿಗಾಗಿ ನಾವು ನಮ್ಮ ಒಕ್ಕೂಟದಲ್ಲಿ ನಾಳೆ ನಡೆಯಲಿರುವ ಕನ್ನಡ ರಾಜ್ಯೋತ್ಸವಕ್ಕೆ ಅಷ್ಟೇ ನಾವು ಎಲ್ಲರೂ ಕನ್ನಡಪರ ಸಂಘಟನೆಗಳು ಕೂಡ್ಕೊಂಡು ನಾವು ಅದ್ದೂರಿಯಾಗಿ ಕರ್ನಾಟಕ ರಾಜ್ಯೋತ್ಸವ ಮಾಡುವ ಮುಖಾಂತರ ಕನ್ನಡಿಗರ ಒಗ್ಗಟ್ಟನ್ನು ನಾವು ತೋರಿಸೋಣ. ಎಲ್ಲರೂ ನಾನು ಎನಿಸಿಕೊಳ್ಳೋದೇನೆಂದ್ರೆ, ನಮ್ಮ ದಕ್ಷಿಣ ಗೋವಾದ ಎಲ್ಲಾ ಕನ್ನಡಪರ ಸಂಘಟನೆಯರು ಮತ್ತು ಲೀಡರ್ಸು ಅಧ್ಯಕ್ಷರು ದಯವಿಟ್ಟು ಎಲ್ಲರೂ ತಮ್ಮ ಭೇದ ಭಾವವನ್ನು ಮರೆತು ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ನಾವು ರಾಜ್ಯೋತ್ಸವನ ಅದ್ದೂರಿಯಾಗಿ ಗೋವಾ ರಾಜ್ಯದಲ್ಲಿ ಆಚರಿಸೋಣ. ಅದಕ್ಕಾಗಿ ನನಗೆ ಆಯ್ಕೆ ಮಾಡಿದಕ್ಕೆ ನಾನು ಗೋವಾ ಕನ್ನಡಿಗರ ಧ್ವನಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಗೋವಾ ಕನ್ನಡ ಟಿವಿ. ಗೋವಾದಲ್ಲಿ ನಡೆಯುವ ಕನ್ನಡ ಕಾರ್ಯಕ್ರಮಗಳು, ಸುದ್ದಿ, ಜಾಹೀರಾತು ಹಾಗೂ ಕನ್ನಡಿಗರ ಯಾವುದೇ ಸಮಸ್ಯೆಗಳ ಪ್ರಸಾರಕ್ಕಾಗಿ ಸದಾ ಸಿದ್ಧ. ಗೋವಾ ಕನ್ನಡ ಟಿವಿ. ನಮ್ಮೆಲ್ಲ ಸುದ್ದಿ ಕಾರ್ಯಕ್ರಮಗಳು ಶೀಘ್ರವಾಗಿ ನಿಮ್ಮನ್ನ ತಲುಪಲು ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಿಮ್ಮ